ಇವತ್ತಿನ ಸಂಚಿಕೆಯಲ್ಲಿ ಬರ್ತಾರಂತ ಮುಂದಿನ ಸ್ಕಿಟ್. ಕಳೆದ ವಾರ ತಾವು ಮಾಡಿದ ಸ್ಕಿಟ್ಗೆ ಗೋಲ್ಡನ್ ಬಜರ್ ಬರಲೇ ಇಲ್ಲ ಅಂತ ಬೇಜಾರಾಗಿರುವಂತ ಈ ಒಂದು ಜೋಡಿ ಈ ಒಂದು ಸ್ಕಿಟ್ ಅಲ್ಲಿ ಗೋಲ್ಡನ್ ಬಜರ್ ಬರುತ್ತೋ ಬಿಡತ್ತೋ, ನಮ್ ಸ್ಕಿಟ್ಗೆ ನಾವೇ ಗೋಲ್ಡನ್ ಬಜರ್ ಹೊಡ್ಕತ್ತೀವಿ ಅಂತ ಜೋಶ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ವೇದಿಕೆ ಮೇಲೆ ಬರ್ಮಾಡ್ಕೋಣ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ವಿನೋದ್ ಗೋಬ್ರಗಾಲ ಹಾಗೂ ಅವರ ಪಾರ್ಟ್ನರ್ ಸುನೀತಾ ಆನ್ ಸ್ಟೇಜ್. ಓಂ ಗಿಚ್ಚಿ ಗಿಲಿ 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 ಪೌಡ್ರು ಸಿಗ್ತಾ ಇರ್ಲಿ. ಓಂ ಗಿಚ್ಚಿ ಗಿಲಿ ಗಿಲಿ ನೋಡಿದ್ರ ಸಾರ್, ಪೀಡೆ ಪಿಚಾತಿಗಳನ್ನೆಲ್ಲನೂ ಈ ಕಂಟೆಸ್ಟೆಂಟ್ ಗ್ಯಾಲರಿ ಹಂಗೆ ಬಂದ್ಸಿಟ್ಬಿಟ್ಟಿದ್ದೀನಿ. ನಾನು ಮಹಾನ್ ದೊಡ್ಡ ಉಡಂಗು ದೊಡ್ಡ ಮಂತ್ರವಾದಿ ಸಾರ್. ಅದ್ರ ಮುಂದೆ ಡೈಲಾಗ್ ಇತ್ತು, ಏನ್ ಹೇಳಿದ್ರು ಪಂಚಾಗಲ್ಲ ಕಟ್ ಮಾಡ್ಕೊ ಅಂತ ಅಂದ್ರು. ನಾನು ಮೊದಲನೇ ಸರಿ ಬಂಧಿಸಿಟ್ಟಿರೋ ದಯ್ಯ ಯಾವುದು ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗ್ಬಿಡ್ತೀರಿ. ಬೇಕಾದ್ರೆ ನೋಡಿ ಸಾರ್. ಓಂ ಗಿಚ್ಚಿ ಗಿಲಿ ಗಿಲಿ ಆಯ್ನಮ್ಮ. ಏನ್ರಿ ಇದು? ಇದ್ಯಾವ ದೆವ್ವ ಅಂತ ನಿಮಗೆ ಗೊತ್ತಾಯ್ತಾ? ಗೊತ್ತಾಯ್ತು, ಹಳೆ ವಯಸ್ಸಾಗಿರೋ ದೆವ್ವ. ಇಲ್ಲ, ಇದು ಮೈಕಲ್ ಜಾಕ್ಸನ್ ಆತ್ಮ. ನನಗೆ ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಡ್ಯಾನ್ಸ್ ಬರ್ತಾ ಹೋದಾಗ ಈ ಚಂದನ ಮೇಲೆ ಬಿಟ್ಟು ನಾನು ಡ್ಯಾನ್ಸ್ ಕಲಿತಾ ಇದ್ದೆ. ಅದಕ್ಕೆ ನೀನ್ ಎಲಿಮಿನೇಟ್ ಆಗಿದ್ದು. ಅದಕ್ಕೆ ಇವನ್ನ ಬಂದ್ಸಿಟ್ಟಿದ್ದು. ಬೇಕಾದ್ರೆ ಒಂದ್ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ನೋಡ್ತೀರಾ? ಒಂದ್ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಆಡು. ಎಸ್, 6 ವಾರ ಇದೊಂದೇ ಡ್ಯಾನ್ಸ್ ಆಡ್ಕೊಂಡ್ ಕಾಲ ಕಳ್ಬಿಟ್ನಲ್ಲ ಸರ್. ಸ್ಕಿಟ್ ಏನಾರು ಮಾಡ್ದ ಹೋಯ್ತಾರು, ಇಲ್ಲ ಅಂದ್ರೆ ಹಂಗೆ ಬಾಟ್ಲೊಳಗೆ ಕೂಡ ಹಾಕ್ಬಿಡ್ತೀನಿ. ಇದೆಲ್ಲ ಇರ್ಲಿ ಸಾರ್, ಆದ್ರೆ ಒಂದು ಸಂಗೀತ ಕಲ್ತಿರೋ ಈ ಅಮ್ಮಂಗೆ ಆತ್ರ. ಎಲ್ಲಿ ಇವಳ ಹೆಸರು ಹೇಳ್ತಾನೆ ಬೇರೆಯವ್ರ ಹೆಸರು ಹೇಳ್ಬಿಡ್ತಾನೆ ಅಂತ ಟೆನ್ಷನ್ ಅಲ್ಲಿ ಅಂತಾಳೆ. ಸರ್, ವಿಷಯ ಗೊತ್ತಾಯ್ತಾ ಸರ್? ಹೋದ್ವಾರ ನೀವು ಗೋಲ್ಡನ್ ಬಜಾರ್ ಕೊಡ್ನಿಲ್ವಲ್ಲ, ನನ್ನ ಪಾರ್ಟ್ನರ್ ಸುನೀತಾ ನೇಣಕ್ಕ ಸತ್ತೋದ್ಲು ಸರ್. ಅಯ್ಯೋ ತಡೀತಾ ಅಂತ. ಅಯ್ಯೋ ಅದೇ ಹೋಗಿ ಗಂಡನ್ ಕೇಳ್ದೆ ಕೊಡೋ ಅಂತ ಹೇಳ್ತಿದ್ರು. ಯಾಕೆ ಸರ್ ಹೇಳ್ತಾ ಇದ್ರಿ ಅಂದ್ರೆ, ಸಾಯ ಸತ್ಲು 6,000 ರೂಪಾಯಿ ಪ್ಯಾನ್ ಹಾಳು ಮಾಡಿ ಸತ್ಲಲ್ಲ ಅಂತ ಕೊಡೋ ಅಂತ ಹೇಳ್ತಾವ್ರೆ. ಅಯ್ಯೋ, ನಿಮ್ಗೆ ಅನುಮಾನ ಅಲ್ವ ಸರ್, ಈ ಸಣ್ಣ ಬಾಟ್ಲಲ್ಲಿ ಅಷ್ಟು ದೊಡ್ಡ ದೇಹ ಇಡ್ಸುತ್ತಂತ? ಬೇಕಾದ್ರೆ ನೋಡಿ ಸರ್. ಅಯ್ಯೋ ಸರ್, ಕಾರಣನೇ ಹೇಳಲಿಲ್ಲ ಸರ್. ಅವಳು ಯಾಕೆ ಗೊತ್ತಾ ಸರ್ ಬಂದಿಸಿದ್ದು? ಅವಳು ಹೋದ್ ಸರಿ ಗೋಲ್ಡನ್ ಬಜಾರ್ ಕೊಡ್ನಿಲ್ವಲ್ಲ, ಆ ಶ್ರುತಿ ಮೇಡಮ್ನು ಸೃಜನ್ ಸರ್ನು ನಾನ್ ಬಿಡಲ್ಲ, ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಅಂತರ ಪಿಚಾಚಾಗಿ ಓಡಾಡ್ತಾವಳೆ ಸರ್. ನೋಡ್ಕೊಳ್ಳ ಇಲ್ಲ ಬಂದಿದ್ದರು ಸುನೀತಾ. ಪರವಾಗಿಲ್ಲ, ಅಲ್ಲೇ ಇದೆ. ಅಯ್ಯಯ್ಯೋ, ಇವಳು ಬಾಯಿಗೆ ಮಣ್ಣು ಹಾಕೋರೆ. ಬದುಕಿದಾಗ ನಾನು ಸ್ಕಿಟ್ಟಲ್ಲಿ ಈ ಸ್ಪೀಡಲ್ಲಿ ಓಡಾಡಿದಿದ್ರಿ ಎಲ್ಲೋ ಹೋಯ್ತಿದ್ದೆ. ಈಗ ಸತ್ತ ಮೇಲೆ ಇಷ್ಟೊಂದು ಸ್ಪೀಡಾಗಿ ಓಡಾಡ್ತಾವಳೆ. ಸುನೀತಾ, ಓ ಅನೀತಾ. ಸುನೀತಾ, ನಿನಗಿನ್ನು ಯಾರು ಹಾಡು ಬರ್ದಿಲ್ಲ, ನೀನು ಬರ್ದಾಗ ಆಡ್ತೀನಿ ಬಾ. ಯಾರು ನೀನು? ಇಲ್ಲಿ ಯಾರು ದಯ್ಯ ಹಿಡಿಯೋರಿದಾರ? ಇಲ್ಲ, ಪೇಮೆಂಟ್ ಅಲ್ಲಿ TDS ಹಿಡಿಯೋರವ್ರೆ. ಜಾಸ್ತಿ ಪಂಚ್ ಮಾಡಿಲ್ಲ ಅಂದ್ರೆ ಅರ್ಧಕ್ಕರ್ಧ ಪೇಮೆಂಟ್ ನೀಡಿತಾರೆ. ನಾ ಪಂಚ್ ಮಾಡ್ತೀನಲ್ಲ, ಮಾಡು ನೋಡೋಣ. ನಾನು ಹೇಳಿದ್ದು ಒಳಗಿರೋ ಮೂಗುಗಲ್ಲ, ಡೈಲಾಗ್ ಪಂಚ್ ಮಾಡು ಅಂತ. ಸರ್, ಈ ಅಮ್ಮ ಸಿಗಕ್ಕೂ ಮುಂಚೆ ನಾನು ಮೊದ್ಲು ಹೆಂಗಿದ್ದೆ ಗೊತ್ತಾ ಸರ್? ಆರ್ನಾಲ್ಡ್ ಮಾದರಿಲಿದ್ದೆ. ಆರ್ನಾಲ್ಡ್ ಮಾದರಿಲಿದ್ದೆ. ಇವ್ಳು ಸಿಕ್ಕದ್ಮೇಲೆ ಹಾಡು ಮರಿ ಆದಂಗೆ ಆಗ್ಬಿಟ್ಟಿವಿ. ಬಾಯಿ ಸಾಕು.
ಸರ್ ನಾನು ಒಳ್ಳೆ ಖುಷ್ಬು ಇದ್ದಂಗಿದ್ದೆ ಸರ್. ಅಬ್ಬಾ. ಇವನ್ ಜೊತೆ ಸೇರ್ಕೊಂಡು ಇವಾಗ ಕುಷ್ಕ ತರ ಆಗಿಲ್ವಾ ನಾನು? ನೀನು ಖುಷ್ಬು. ನೀನು ಆರ್ನಾಡ್ ಆಗ್ಬಾರ್ದು, ನಾನು ಖುಷ್ಬು ಆಗ್ಬಾರ್ದಾ? ನೀನೊಂದ್ಸರಿ ಕಾಲ ಹೇಳ್ದೆ, ನಾನೊಂದ್ಸರಿ ಕಾಲ ಹೇಳ್ದೆ, ಅಲ್ಗಲ್ ಮುಗೀತು. ತಾಯಪ್ಪಚ್ಚಿ ನೋಡು, ಬಾ ಮಂಡಲದಲ್ಲಿ ಕುಂತ್ಕೋ. ನಾನ್ ಬಾಗ್ ಮಾಡ್ಲಿಕ್ಕೆಲ್ಲ ಬರಲ್ಲ, ಲಾಂಗ್ ಜರ್ನಿ ನಂಗೆ ವಾಮಿಟ್ ಬರುತ್ತೆ. ನಾನು ಹೇಳಿದ್ದು ಮಡಿಕೇರಿ ಬಾಗ್ ಮಂಡಲ ಅಲ್ಲ, ಆ? ಸ್ಟೇಜ್ ಮೇಲೆ ಇರೋ ಮಂಡಲಕ್ಕೆ ಬಂದು ಕುತ್ಕೋ ಅಂತ. ನನ್ ಕೈಲಿ ಆಗಲ್ಲ. ನನಗೆ ಗೊತ್ತು ನಿನ್ ಕೈಲಿ ಆಗಲ್ಲ ಅಂತ. ಬಾ ಈ ಟೈರ್ ಮೇಲೆ ಕೂತ್ಕೋ. ನಂಗೆ ಇದು ಸಾಕಾಗಲ್ಲ. ನಾನು ಹೇಳ್ದೆ ಸರ್ ಪ್ರೊಡ್ಯೂಸರ್ಗೆ, ಈ ಅಮ್ಮಂಗೆ ಇಷ್ಟ ಆಗಲ್ಲ, ಸಾಕಾಗಲ್ಲ ಟೈರು, ಒಂದು ಟ್ರ್ಯಾಕ್ಟರ್ ಟೈರ್ ಕೊಡ್ತೀವಿ ಅಂತ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಅಯ್ಯೋ ಸ್ಕಿಟ್ಟಲ್ಲಿ ಆಗೋ ಏನು ಪಂಚಾಗಲ್ಲ, ಬೇಕಾದ್ರೆ ಮನೆಗೆ ಹೋಗಿ ಕೂತ್ಕೊಂಡ್ರು. ಬೇಕಾದ್ರೆ ಮನೆಗೆ ಹೋಗಿ ಕೂತ್ಕೋ. ಅಲಾಟು ಮನೆ ಅಂದ್ರೆ ಸಾಕು, ಅಲಾಟ್ ಆಗ್ಬಿಡ್ತಾಳೆ. ಓಂ ಗಿಚ್ಚಿ ಗಿಲಿ 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 ಆಯ್ ನಮ. ಯಾರೇನು? ಸಾಕಾಯ್ತು ಓಕೆ. ಇಷ್ಟು ಸ್ಪೀಡ್ ಡ್ಯಾನ್ಸರ್ ನಾನು ಎಲ್ಲೂ ನೋಡಿರ್ಲಿಲ್ಲ ಸರ್. ಸಾಕಷ್ಟು ಸ್ಪೀಡು. ಮೋಸ್ಟ್ಲಿ ಇವಳು ನಾಗವಲ್ಲಿ ಬಂದವಳೆ ಅಂದ್ರೆ ಇವನ್ಗೆ ಡ್ಯಾನ್ಸರ್ ರಾಮನಾಥ ಬೇಕು ಅನ್ಸುತ್ತೆ. ನಾನ್ ನಾಗವಾಲಿ ಅಲ್ಲ ಕಣು, ಮತ್ತೆ ಇನ್ಯಾರು? ನಾನು ಕಲರ್ ನಾರಿ. ಸರ್ ನೋಡೋಕೊಳ್ಳೆ ಬ್ಲೀಚಿಂಗ್ ಪೌಡರ್ ಹಾಕಿರೋ ಮೋರಿ ಇದ್ದಂಗೆ ಇವಳು ಕಲರ್ ನಾರಿ. ನಿನ್ ಮುಖ ನೋಡ್ಕೊಂಡಿದ್ಯಾ? ನನ್ನ ಮಕ್ಕಕ್ಕೆ ಏನಾಗಿದೆ? ಬ್ರಹ್ಮ ಪೂರ್ತಿ ಸೃಷ್ಟಿ ಮಾಡೋ ತನಕ ಇರಕ್ ಆಗ್ತಿರ್ಲಿಲ್ವಾ ನಿನ್ಗೆ? ನೀನೊಂದ್ಸರಿ ಕಾಲ ಹೇಳ್ದೆ, ನಾನೊಂದ್ಸರಿ ಕಾಲ ಹೇಳ್ದೆ. ಹೇಳ್ದಾಯ್ತು ಬಿಡು. ಅಲ್ಗಲ್ ಮುಗೀತು. ಸಾಯಪ್ಪೋಚಿ ಮುಂದಕ್ಕೆ ಹೋಗೋಣ. ನೀನ್ ಹೆಂಗ್ ಸತ್ತೆ ಅದನ್ನ ಹೇಳು. ದಿನ ಒಂದು ರಾತ್ರಿ ಕರ್ಕಶವಾದ ಧ್ವನಿ ನನ್ನ ಕಾಡ್ತಿತ್ತು. ವಾರದಲ್ಲಿ 5 ದಿನ ಬೇರೆ ಶೋಗ್ ಹೋಗಿ ಕೊನೆ 1 ವಾರ ಬಂದು, ಅಕ್ಕ ನೀವು ಪಂಚ್ ಮಾಡ್ತಾ ಇಲ್ಲ, ಅಕ್ಕ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ, ಅಕ್ಕ ನೀವು ಡೈಲಾಗ್ ಕರೆಕ್ಟ್ ಆಗಿ ಕೇಳ್ತಿಲ್ಲ ಅಂತ ಟಾರ್ಚರ್ ಕೊಡ್ತಾ ಇದ್ದ. ನಿನ್ನ ಕರ್ಕಶವಾದ ಧ್ವನಿ ಕೇಳಿದ್ರೆ ಈಗ್ಲೂ ರೋಷ ಉಕ್ಕಿ ಬರುತ್ತೆ ನನಗೆ. ನಿನಗೆ ರೋಷ ಬರ್ತಾ ಇದೆ ಅಂದ್ರೆ ಆ ಕರ್ಕಶವಾದ ಧ್ವನಿಯ ನಾನು ಕೇಳಲೇಬೇಕು. ಹೇಳು ಹೇಳು, ಆ ಕರ್ಕಶವಾದ ಧ್ವನಿ ಯಾರ್ದು ಹೇಳು. ಗಿಲ್ಡ 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 ಆಗಲ 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 ಹಾಲುಂಡ ತವರನ್ನು ಮಗಳೇ ನೆನೆಯೇ ಕುಚ್ಚು ಕುಚ್ಚು ಹೋತ. ಯಾರ್ ಲವ್ಲಿ ಹಮಾರ ಕೂತ ಹಮಾರಗೆ ಬೌ ಬೌ ಕ್ಯಾ ಕರ್ತಾ ಹೂ. ನಾನೇ ಅಂತ ಮೊದ್ಲೇ ಹೇಳಿದ್ರೆ ನನಗೆ ನಾನು ಬೈಕ್ ಕಮ್ಮಿ ಮಾಡ್ಕೊತಿತ್ತಿಲ್ವಾ? ಅದೆಲ್ಲ ಬಿಟ್ಟಾಕು. ಈಗ ನೀನು ಬಂದು ಬಾಟ್ಲೊಳಗೆ ಸೇರ್ಕೋಬೇಕು ಅಂದ್ರೆ ನಿನ್ಗೆ ಏನ್ ಬೇಕು? ನನಗೆ ಗೋಲ್ಡನ್ ಬಜರ್ ಬೇಕು. ಗೋಲ್ಡನ್ ಬಜಾರ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ? ಅವ್ರ ಕಾರಲ್ಲಿ ಕುತ್ಕೊಂಡ್ಬಿಡ್ತೀನಿ. ಅವ್ರು ಇವಾಗ ಚಿಕ್ಕಾರ್ ತಂದವ್ರೆ, ಟಿಪ್ಪರಲ್ಲಿ ಬರ್ತಾರಲ್ಲ ಅವಾಗ ಹೋಗ್ಬೇಕು. ಆಯ್ತಾ? ನೋಡು, ಈ ಓವರ್ ಡೈಲಾಗ್ ಮಾಡೇ ನನಗೆ ನೀನ್ ಹಾಳು ಮಾಡಿದ್ದು. ಇದು ಬಿಟ್ಟಾಕು. ಅದೇನೋ ಕೇಳ್ತಿದ್ದಲ್ಲ ಗೋಲ್ಡನ್ ಬಜಾರು, ಅದಕ್ ಬಾ. ನೋಡು, ಅವ್ರು ಗೋಲ್ಡನ್ ಬಜಾರ್ ಕೊಡ್ತಾರೋ ಇಲ್ವಾ ನಂಗೆ ಗೊತ್ತಿಲ್ಲ. ಅವ್ರೇನಾದ್ರು ಗೋಲ್ಡನ್ ಬಜಾರ್ ಕೊಡದೆ ಹೋದ್ರೆ ಅದಕ್ಕೆ ಕಾರಣ ಆಗಿರೋ ನಿನ್ನ ಸಾಯ್ಬಿಡ್ತೀನಿ. ನನ್ನ ಸಾಯ್ಬಿಡ್ತಾಳೆ ಸರ್. ಪ್ಲೀಸ್ ಆ ಅಮ್ಮಂಗೆ ಅದೇನ್ ಬೇಕು ಕೊಟ್ಬಿಡಿ ಸರ್. ಗೋಲ್ಡನ್ ಬಜಾರ್, ಗೋಲ್ಡನ್ ಬಜಾರ್, ಕೊಡ್ತಾರೆ. ಅದು ಗೋಲ್ಡನ್ ಬಜಾರ್, ಗೋಲ್ಡನ್ ಬಜಾರ್, ಡಬ್ಬಿಂಗ್. ಗೋಲ್ಡನ್ ಬಜಾರ್, ಗೋಲ್ಡನ್ ಬಜಾರ್, ಡಬ್ಬಿಂಗ್, ಡಬ್ಬಿಂಗ್. ಬರೀ ಪೇಪರ್ ಬಜಾರ್ಗೆ ಹಿಂಗ್ ಬಿದ್ದೋಗೋಳೆ. ಇನ್ ಗೋಲ್ಡನ್ ಬಜಾರ್ ಬಂದ್ರೆ ಸ್ಟೇಜ್ ನೋಡ್ಕೊಂಡ್ ಮೇಕ್ ಬಂದ್ಬಿಡ್ತಾಳೆ ಸಾರ್. ಯಪ್ಪ, ಓವರ್ ಆಕ್ಟಿಂಗ್ ಅವರು ಗೋಲ್ಡನ್ ಬಜಾರ್ ಕೊಡಲ್ವಂತೆ. ಅದ್ಭುತವಾದ ದೆವ್ವನ ಅದ್ಭುತವಾಗಿ ಬಾಟ್ಲಲ್ಲಿ ಹಾಕೋಂತ ಪ್ರಯತ್ನ ಮಾಡಿ ವಿಫಲವಾಗಿರ್ತಕ್ಕಂಥ ಗೊಬ್ಬರ. ನಿಮ್ಮ ಸ್ಕಿಟ್ ಹೇಗಿತ್ತು? ಆಕ್ಚುಲಿ ಗೋಲ್ಡನ್ ಬಜಾರ್ ಅಲ್ಲಿ ಬಂತೋ ಇಲ್ವೋ, ಇನ್ನೂ ಹೊಡೆದ್ಬಿಟ್ಟ, ಹಂಗೆ ಡಬ್ ಅಂತ ಹೊಡೆದ್ಬಿಟ್ಟ. ಗೋಲ್ಡನ್ ಬಜಾರ್ ಅಂತಲ್ಲ ಬರುತ್ತಾ, ಬಟ್ ನಿಜವಾಗ್ಲೂ ಗೋಲ್ಡನ್ ಬಜಾರ್ ಬರುವಂತ ಪರ್ಫಾರ್ಮೆನ್ಸ್ ಅಲ್ಲಿ ಇತ್ತಾ ಇಲ್ವಾ ಅಂತ ಕೇಳೋಣ. ಅಲ್ಲ ಕಣ, ಗೋಲ್ಡನ್ ಬಜಾರ್ನ ಬಜಾರ್ ಅಂದಿದ್ ಮೊದ್ಲೇ. ಪೇಪರ್ ಬಜಾರ್ ಒಂದ ಪೇಪರ್ ಬಜಾರ್ ಹೊಡೆದಕ್ಕೆ ಎಷ್ಟು ಖುಷಿ ಪಡ್ತಾಳೆ. ಬಜಾರ್ ಹೇಳು, ಬಜಾರ್ ಬಜಾರ್, ಗೋಲ್ಡನ್ ಬಜಾರ್. ಅಲ್ಲಿ ನನ್ಗೆ ಇನ್ನೊಂದು ವಿಚಾರ ಗೊತ್ತಾಗಿರೋದು, ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಹೋಗಿ ಹೆಣ್ಮಕ್ಳ ಹತ್ರ ಮಾತಾಡಿ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ ಗೊಬ್ಬರ ಅಂತ ನನಗೆ ವಿಚಾರ ಬಂದಿದೆ. ಇವಾಗ ಪರವಾಗಿಲ್ಲ ನಮ್ದು. ಸೊ ಮಿಸ್ಟರ್ ಗೊಬ್ಬರ, ವಾಟ್ ಡಿಡ್ ಯು ಫೀಲ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಟುಡೇ? ವಂಡರ್ಫುಲ್. ಸೊ ಟುಡೇ ಇಸ್ ಸ್ಟುಡಿಯೋ
on this Kasand in the wonderful set and the wonderful fields. Okay, very good. How much of efforts did you put for the skit from the past 1 week? How much is the footwear in two shoes and one jota shoes, one jota slippers and footwear is wonderful. Oh, very good. You seem to have transformed a lot after the dancing championship. yes. Yeah, what is the secret of your transformation? Yeah, transformation is a producer इसके ना बोलता है प्रोड्यूसर इसके बोलता है आदर्श बेगा इससे मनी इज माय अकाउंट प्लीज ट्रांसफर इज टेलिंग यू इस 1 month ಆಗ್ಲಿ ಅಂತ ಹೇಳವ್ರೆ. ಏಯ್ ಟ್ರಾನ್ಸ್ಫರ್ಮೇಶನ್ ಕಣೋ, ಟ್ರಾನ್ಸ್ಫರ್ ಅಲ್ಲ. Transformation. What do you feel about this transformation? Actually, do you feel that you have transformed yourself as a better person? Yes, of course. Please, wet cloth, please. Wet cloth, please. Mind burning. Do you think you'll be eliminated today or the next episode? Yeah, or of course. ಯಾ ಆಫ್ ಕೋರ್ಸ್ ಅವನ ಮೈಂದಲೇ ಬಂದಿದೆ. Of course. ಓಕೆ ಅಲ್ಲಿಗೆ ನೀನೇ ಹೇಳಿದ್ಯಾ? No. Of course, this. Two course. My partner is of course नहीं. Of course को बोल रहा है. ನಿನಗೆ ಇಂಗ್ಲಿಷ್ ಮಾತಾಡೋದ್ರೆ ಹಿಂದಿ ಮಾತಾಡ್ತೀಯ. क्या आपको यकीन है कि आप बेहतर कर सकते हैं अगली बार? நான் சொல்ல மாட்டேங்கிறீங்களா? என்ன சொல்ல மாட்டேங்கிறீங்க? என்ன சொல்லுங்க? ನೀನು ಮಾತಾಡಿದ ಯಾವ ಭಾಷೆ? ಮಾತಾಡಿದ ಯಾವ ಭಾಷೆ? இல்ல இன்னைக்கு பண்ணீங்க இல்ல இந்த பெர்ஃபார்மன்ஸ் எவ்வளவு நல்லா இருந்துச்சு எனக்கு உங்களுக்கு. എന്റെ ഗുരുവായൂരപ്പ ഇറങ്ങിട്ടില്ല മാർഗത്തില്ല ഇറങ്ങിട്ട് പോളಕ್ ರಾತ್ರಿ ಅದು ಭಾಷೆ ಬರೆದೋದಾಗ ತಪ್ಪಿಸ್ಕೊಳಕ್ ಕೇಗಿರ್ತಾ ಇರ್ತೀನಿ. ಎಂದ ಚೇಟ ನಿನ್ನ ಟಾಟ ಒಂದು ಎಲ್ಲರೂ ರೌಂಡ್ ಆಫ್ ಅಪ್ಲಾಸ್ ಟು ಸುನೀತಾ. ಯಾಕಂದ್ರೆ ಗೊತ್ತಾಯ್ತು ಮೈಗೆ ಹುಷಾರಿಲ್ಲ ಅನ್ನೋದು, ಬಟ್ ಆ ಒಂದು ಟ್ಯಾಗ್ ಅನ್ನ ಬಿಟ್ಟು, ಹುಷಾರಿಲ್ಲ ಅನ್ನೋ ಟ್ಯಾಗ್ ಅನ್ನ ಬಿಟ್ಟು ಬಂದು ಅಷ್ಟೇ ಎನರ್ಜಿಲಿ ಮಾಡಿದ್ದು. ನಮ್ಗೆ ಅಕಸ್ಮಾತ್ ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಿರಲಿಲ್ಲ ಸುನೀತಾ ಅವ್ರೆ. ನಿಮ್ಗೆ ಜ್ವರ ಅನ್ನೋದು ನಮ್ಗೆ ದೇವರನ್ನ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲೂ ನಮ್ಗೆ ಆ ಸುಸ್ತಾಗ್ಲಿ, ಒಂದು ನೋವಾಗ್ಲಿ, ಅಥವಾ ಆ ಒಂದು ಏನಂತಾರೆ ಒಂದು ಫೆಟೀಗ್ ಆಗ್ಲಿ ನಮ್ಗೆ ಎಲ್ಲೂ ಕಾಣಿಸ್ತಿಲ್ಲ. ಫಸ್ಟ್ ಟೈಮು ಫುಲ್ ಫ್ಲೆಜ್ ಆಕ್ಟಿಂಗ್ ಮಾಡಿದ್ವಿ.